ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ, ನಗರ ದಸರಾ ಸಮಿತಿ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಯಶಸ್ವಿ ದಸರಾ ಆಚರಣೆಯ ಹಿನ್ನೆಲೆಯಲ್ಲಿ ಇಂದು 10 ಮಂಟಪ ಹಾಗೂ ಕರಗ ದೇವಾಲಯಗಳಿಗೆ ಭೇಟಿ ನೀಡಿದರು. ಈ ಸಂದರ್ಭ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ, ದಶಮಂಟಪ ಅಧ್ಯಕ್ಷರಾದ ಜಿಸಿ ಜಗದೀಶ್, ಮೂಡ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ದೇವಾಲಯಗಳ ಪ್ರಮುಖರು ಪಾಲ್ಗೊಂಡಿದ್ದರು. ಈಗ ಫ್ರೀ ಕಾಸ್ಟ್ ಎಲ್ಲರೂ ಸಿಗ್ತಾರೆ. ಮೆಷರ್ಮೆಂಟ್ ಗ್ರಾನೈಟ್ ಮಾರ್ಬಲ್ ಏನಂತಾರೆ ಅವ್ರ ಟೆಂಪಲ್ ಅವ್ರಿಗೆ ಏನು ಖುಷಿ ಅವ್ರಿಗೆ ಹೇಳ್ದಂಗೆ ಹಾಕ್ಸ್ಕೊಡ್ಲಿ, ಆಯ್ತಾ? ಇದೇನು ಮಾಡ್ಬೋದಿಲ್ಲ ಈಗ ಆಮೇಲೆ ದೇ ವಾಂಟ್ ಒನ್ ಆರ್ಚ್ ಇಂಜಿನಿಯರ್ ಬಂದ್ರ ಈಗ ಕೋಲ್ಡ್ ಟಾರ್ಗಿಂದ ಮಾಡೋಣ ಸರ್. ಈಗ ನಾವು ಅದೇ ಮಾತಾಡ್ತೀವಿ. ಅಲ್ಲಪ್ಪ, ಈಗ ನೋಡಿ ಅಲ್ಲಿ ಅಬಿ ಫಾಲ್ಸ್ ರೋಡ್ ಅಂತ ಅದು ಮೇನ್ ರೋಡ್. ಮೊನ್ನೆನೆ ಇವರೆಲ್ಲ ಸೇರಿಸ್ಕೊಂಡು ಗುಂಡಿ ಮುಚ್ಚಿತ್ತು, ಕರೆಕ್ಟ್ ಅಲ್ಲ? ಏನಂತ ಇಮಿಡಿಯೇಟ್ ಆಗಿ ಮಳೆ ಬಂದು ಇನ್ನೊಂದ್ಸಲಿ ಹೋಯ್ತು. ಕ್ಯಾರಿಫೈ ಮಾಡ್ಬಿಟ್ಟು ಏನಾದ್ರು ಜಲ್ಲಿ ಏನಾದ್ರು ಹಾಕ್ಬೋದ ಪೂರ್ತಿ ರಾಜೇಶ್ ಅಣ್ಣ ಏನೋ ಇವತ್ತು ನಮ್ಮ ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ದಸರಾ ಪ್ರಯುಕ್ತಕ್ಕೆ ನಮ್ಮ ಕರ್ಗಜ ಏನು ಹೊರಡಂಥ ಜಾಗಕ್ಕೆ ಬನ್ನಿಮಂಟಪ ಪಂಪಿನ ಕೆರೆ ಜಾಗದಲ್ಲಿ ನಾವು ಈ ಏನೇನು ಕಾಮಗಾರಿಗಳಿಗೆ ಅವತ್ತಿನ ಕಾರ್ಯಕ್ರಮಕ್ಕೆ ನೀವು ಹೇಳ್ದಂಗೆ ಶಾಶ್ವತತೆಗೆ ಪ್ಲಸ್ ಕ್ಲೀನಾಗಿ ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನಾವು ಈಗ ನಮ್ಮ ಕಮಿಷನರ್ ಆಗಿದ್ದರು, ನಮ್ಮ ದಸರಾ ಕಮಿಟಿಯ ಅಧ್ಯಕ್ಷರು ಹಾಗೂ ಮಂಟಪದ ಅಧ್ಯಕ್ಷರು ಇಬ್ಬರು ಸೇರಿ, ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ಈ ವೀಕ್ಷಣೆ ಮಾಡಲಿಕ್ಕೆ ಅದೇ ರೀತಿಲಿ ಏನೇನು ಕಾಮಗಾರಿಗಳು ತೊಗೋಬೇಕು, ಯಾವ ರೀತಿಲಿ ನಾವು ಪ್ರಿಪ್ರೇಷನ್ ಮಾಡಬೇಕು, ಕಳೆದ ವರ್ಷ ನಾವೇನು ಕಡಿಮೆ ಮಾಡಿದ್ದೋ ಈ ಸಲ ಯಾವ ರೀತಿಲಿ ಪಬ್ಲಿಕ್ಕಿಗೆ ಅನನುಕೂಲ ಆದಂಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸ ನಾವು ಇವತ್ತು ಎಲ್ಲ 10 ಮಂಟಪಕ್ಕೆ ಪ್ಲಸ್ ಕರ್ಗಜಕ್ಕೆ ಎಲ್ಲೆಲ್ಲಿ ಹೊಡೆದಂಥ ದಾರಿನ ನೋಡಿ ಸಾರ್ವಜನಿಕರಿಗೆ ಪ್ಲಸ್ ಅದು ಮಂಟಪದವರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ನಾವೊಂದು ಪೂರ್ವಭಾವಿ ಒಂದು ಲೋಕಲ್ ಅಂದರೆ ಸ್ಥಳೀಯ ಪರಿಶೀಲನೆ ಮಾಡೋಕ್ಕೆ ಹೋಗ್ತೀವಿ. ಇಲ್ಲ ಈಗ ನೀವು ಹೇಳ್ದಂಗೆ ಹೌದು ಸತ್ಯ. ಮಾತ್ರ ವೆದರು ಆ ಮಟ್ಟಕ್ಕೆ ನಮಗೆ ಬಿಡುವು ಕೊಟ್ಟಿಲ್ಲ. ಈಗ ಇವತ್ತು ನೋಡಿ ಬೆಳಗ್ಗೆನೂ ಒಂದು ನೆನ್ನೆನೂ ಮಳೆ ಹುಯ್ದಿದೆ. ಅದಕ್ಕೋಸ್ಕರ ನಾವು ಈಗ ಮಾಡ್ಬಿಡ್ತಾನೆ ಕೆಲಸ. 2ನೇ ದಿವಸ ಆದಮೇಲೆ ನೀವೇ ಬಂದು ಹೇಳ್ತೇನೆ ನೋಡಿ ಸರ್ ಕಳಪೆ ಕಾಮಗಾರಿ ಅಂತ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿಲು, ಒಂದು ಸ್ವಲ್ಪ ವೆದರ್ ಪರ್ಮಿಷಿಬಲ್ ಆಗಿದ್ದರೆ 100% ನಾವು ನಾಳಿದ್ರಲ್ಲೇ ದುಡ್ಡು ಪಾಪ ನಮ್ಮ ಮುನ್ಸಿಪಾಲಿಟಿಲಿ ಎತ್ತಿಟ್ಟಿದ್ರೆ ಅದನ್ನ ಆದಷ್ಟು ಬೇಗ ನೀವು ಹೇಳ್ದಂಗೆ ಮತ್ತು ಬರೀ ದಸರಕ್ಕೋಸ್ಕರ ಸೀಮಿತ ಆಗ್ಬಾರ್ದು. ಗುಂಡಿ ಮುಚ್ಚೋದು ಒಂದು ಪರ್ಮನೆಂಟ್ ಆಗಲೂ ಇರಬೇಕು ಅಲ್ವಾ? ಇಲ್ಲಾಂದರೆ ಬರೀ ದಸರಕ್ಕೋಸ್ಕರ ಮಾಡ್ದು ಅಂತ ಅಂದ್ಬಿಟ್ಟು ಆಮೇಲೆ ಬೇರೆ ಟೈಮಲ್ಲಿ ಸಾರ್ವಜನಿಕಕ್ಕೆ ತೊಂದರೆ ಆಗೋಂತಲ್ಲ. ದಸರಕ್ಕೂ ಅನುಕೂಲ ಆಗಬೇಕು ಪ್ಲಸ್ ಸಾರ್ವಜನಿಕಗೂ ಅನುಕೂಲ ಆಗುತ್ತೆ. ಮತ್ತು ಮಳೆಯಲ್ಲಿ ಅನುಭವಿಸ್ತಿರೋದು ಆ ಟೈಮಲ್ಲಿ ನಮ್ಗೆ ಅನುಭವ ನಮ್ಗೆ ಗೊತ್ತಲ್ಲ ಅದು. ಅದಕ್ಕೆ ಇಲ್ಲ ಈ ಅದನ್ನೆಲ್ಲ ಕ್ಲಿಯರ್ ಆಯ್ತದೆ. ಈಗ ದುಡ್ಡು ಇಟ್ಟವ್ರೆ ಮುನ್ಸಿಪಾಲಿಟಿ ಒಂದು 20-25 ಲಕ್ಷ ಹಣಕಾಸು ವ್ಯವಸ್ಥೆಯಲ್ಲೂ ಆ ಗುಂಡಿ ಮುಚ್ಚೋಕ್ಕೆ ಕಾಮಗಾರಿಗಳು ಮಾಡೋಕ್ಕೆ ತಗೊಂಡವ್ರೆ.